ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಶೇಷವಾಗಿ ತುಂಬ ಚೆನ್ನಾಗಿ ಒಂದು ಪೂಜಾ ಕಾರ್ಯಗಳು ನಡೆದಿವೆ. ಮೃತ್ಯುಂಜಯ ಹೋಮ ಇರಬಹುದು, ಧನ್ವಂತರಿ ಹೋಮ ಇರ್ಬೋದು, ಈ ಥರ ಪೂಜೆಗಳು ನಡೆದಿವೆ. ಮತ್ತೊಂದು ವಿಶೇಷವಾಗಿ ನಾವು ಎಲ್ಲ ಪುರಾಣಗಳಲ್ಲೂ ಹೇಳುವ ಹಾಗೆ ಒಂದು ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಮತ್ತೊಂದಿಲ್ಲ. ಅದೇ ರೀತಿ ಇಲ್ಲಿ ನಿತ್ಯ ಅನ್ನ ಸಮರ್ಪಣಾ ಸಮಿತಿಯು ಈಗ ಕಾರ್ಯಗೊಂಡು 3 ವರ್ಷ ಸಮಿತಿ ಆಗಿದೆ, 3 ವರ್ಷ ಆಗಿದೆ. ಆದ್ದರಿಂದ ಸಮಸ್ತ ಎಲ್ಲ ನಾಗರಿಕರು ಕೂಡ ಅವರ ತನು ಮನ ಧನದಿಂದ ಸಹಾಯ ಮತ್ತು ನಮ್ಮ ಮೇಲೆ ಅನುಗ್ರಹ ಇರಲಿ. ಮತ್ತು ಶ್ರೀ ರಾಮೇಶ್ವರನು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಒಂದು ಸಕಲ ಐಶ್ವರ್ಯ ಆರೋಗ್ಯನೆಲ್ಲ ಕೊಡಲಿ ಅಂತ ಕೇಳುತ್ತಾ, ಮತ್ತು ಒಳ್ಳೆಯ ಮಳೆ ಬೆಳೆಗಳಾಗಲಿ ಅಂತ ನಾನು ಭಾವಿಸ್ತೇನೆ. ಧನ್ಯವಾದ. ತೀರ್ಥಹಳ್ಳಿಯ ಸಮಸ್ತ ಭಕ್ತಜನರಿಗೆ ರಾಮೇಶ್ವರ ದೇವರ ಈ ಮಹಾಯಾಗದಲ್ಲಿ ಸಾವಿರಾರು ಜನ ಒಂದು ನಮ್ಮ ಎಳ್ಳಮಾವಾಸ್ಯೆ ಜಾತ್ರೆ ರೀತಿ ಒಂದು ಕಾರ್ಯಕ್ರಮ ನಡೆದಿದೆ. ಮತ್ತು ಎಲ್ಲ ಭಕ್ತಾದಿಗಳು ಸಂಪೂರ್ಣವಾಗಿ ಸಂತೋಷಭರಿತವಾಗಿ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಅವರ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಈ ನಿತ್ಯ ಅನ್ನ ಸಂತರ್ಪಣಾ ಸಮಿತಿಯು ಎಲ್ಲ ಭಕ್ತ ಜನರಿಗೂ ಅವರಿಗೆ ಒಂದು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ. ನಿಮ್ಮ ಸಹಕಾರ ಮುಂದಿನ ದಿನಗಳಲ್ಲೂ ಇದೇ ರೀತಿ ಇರಲಿ. ನಮಗೆ ನಿಮ್ಮ ಈ ಒಂದು ಸಹಕಾರ ಬೇಕು. ಇವತ್ತಿನ ಪ್ರತಿಯೊಂದು ಸೇವಾ ಕಾರ್ಯಕ್ಕೂ 10 ಜನ ಭಕ್ತಾದಿಗಳ ಸಹಕಾರದಿಂದ ಮಾತ್ರ ಆಗಕ್ಕೆ ಸಾಧ್ಯ. ಈ ಒಂದು ಸೇವೆ ಇದು ಎಲ್ಲ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಆಗ್ತಾ ಇದೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂಥ ಕಾರ್ಯ ಮಾಡಬೇಕು ಅನ್ನುವಂಥ ಚಿಂತನೆ ಇದೆ. ನಿಮ್ಮೆಲ್ಲರೂ ಬೆಂಬಲ ಕೇಳ್ತಾ, ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಮತ್ತು ಇದಕ್ಕೆ ಸಹಕಾರ ಮಾಡಿ ಬರೋಕ್ಕಾಗ್ದಲೇ ಇರುವಂಥ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಸಮಿತಿಯು ಒಂದು ವಂದನೆಗಳನ್ನ ತಿಳಿಸ್ತಾ ಇದೆ. ಎಲ್ರಿಗೂ ರಾಮೇಶ್ವರ ದೇವರು ಮತ್ತು ಪರಿವಾರ ದೇವರುಗಳ ಅನುಗ್ರಹ ಆಶೀರ್ವಾದ ಆಗಲಿ ಅಂತ ಹೇಳ್ತಾ ಸಮಿತಿಯ ಪರವಾಗಿ ನಾನು ಎಲ್ರಿಗೂ ವಂದಿಸ್ತಿದ್ದೇನೆ. ನಾವು 3 ವರ್ಷದ ಹಿಂದೆ ಸಮಾನ ಮನಸ್ಕರು ಈ ಅನ್ನದಾನ ಸೇವೆಯನ್ನು ಈ ಕ್ಷೇತ್ರದಲ್ಲಿ ನಡೆಸ್ಕೋಬೇಕೆಂದು ಒಂದು ಕಲ್ಪನೆಯನ್ನು ಮಾಡಿಕೊಂಡೆವು. ಇದಕ್ಕೆ ವಿಶೇಷವಾಗಿ ದೈವ ಪ್ರೇರಣೆ, ಆ ರಾಮೇಶ್ವರನ ಈ ಸೇವೆ ಬೇಕಾಗಿತ್ತು ಅನ್ನೋ ಒಂದು ಅಂಶ ಬೇಕಾಗಿತ್ತು. ನಮಗೆ ಒಂದು ವಿಶೇಷ ಪ್ರೇರಣೆ ಕೊಟ್ಟರು. ಭಗವಂತನಲ್ಲಿ ನಾವು ಕೇಳಿದಾಗ ನಮಗೆ ಬಲಭಾಗದ ಪ್ರಸಾದ ಕೊಟ್ಟು ಇದನ್ನು ಮುಂದುವರಿಸಿ ಅಂತ ಒಂದು ಸೂಚನೆಯನ್ನು ಕೊಟ್ಟರು. ಆಮೇಲೆ ನಾವು ಹೋರನಾಡಿನ ಭೀಮೇಶ್ವರ ಜೋಶಿಯನ್ನು ಭೇಟಿಯಾಗಿ ಅವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಪ್ರಸ್ತಾಪ ಮಾಡಿದೆವು. ಒಳ್ಳೆಯ ರೀತಿಯಲ್ಲಿ ಬಂದು ಉದ್ಘಾಟನೆ ಮಾಡಿ ನಮಗೆ ಈ ಒಂದು ವ್ಯವಸ್ಥಿತ ನಡೆಯುವ ಆಶೀರ್ವಾದ ಮಾಡಿದೆವು. ನಂತರ ಈ ನಮ್ಮ ಹರಿಹರಪುರ ಸ್ವಾಮೀಜಿಯವರು, ಪರಮ ಪೂಜ್ಯ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು, ವಿನಯ ಗುರೂಜಿ ಇಂಥವರ ಒಂದು ವಿಶೇಷವಾದ ಒಂದು ಇದಕ್ಕೆ ಆಶೀರ್ವಾದ ಉಂಟು. ಈ ಒಂದು ಸೇವೆ ನಿರಂತರ ಆವಿಷ್ಕಾರವಾಗಿ ನಡ್ಕೊಂಡು ಹೋಗಬೇಕು. ಈ ನಾವು ಪ್ರಾರಂಭ ಮಾಡಿದ್ದು ಮುಂದಿನ ಪೀಳಿಗೆಗೂ ತಲುಪಿಸಿ ಬಹುಶಃ ಈ ಕ್ಷೇತ್ರ ಒಂದು ಅತಿಶಯ ಕ್ಷೇತ್ರ ಆಗಬೇಕು, ಒಂದು ಸಿದ್ಧ ಕ್ಷೇತ್ರ ಆಗಬೇಕು ಅನ್ನೋ ನಮ್ಮ ಒಂದು ವಿಶೇಷವಾದ ಒಂದು ಆಶಯ ಉಂಟು. ಈ ಒಂದು ಸೇವೆಯನ್ನು ರಾಮೇಶ್ವರ ನಡೆಸ್ಕೊಳ್ತಾ ಒಂದು ಭಾವನೆ ನಮ್ಮಲ್ಲೆಲ್ಲ ತುಂಬಿಕೊಂಡಿದೆ. ಬಂದಂಥ ಎಲ್ಲ ಅಧಿಕಾರಿಗಳು ಕೂಡ ನಮಗೆ ಉತ್ತಮವಾದ ಸಹಕಾರವನ್ನು ಕೊಡ್ತಿದ್ದಾರೆ. ಮುಖ್ಯವಾಗಿ ನಮ್ಮ ಹೊಸದಾಗಿ ಬಂದ ತಹಸೀಲ್ದಾರ್ ಅವರು ನಮಗೆ ಮುಂಚೆಯಿಂದಲೂ ಪ್ರೇರಣೆ ಕೊಡ್ತಾ ಬಂದಿದ್ದು. ಹಿಂದೆಯಿಂದ ಶ್ರೀಪಾದ್ ಅವರಾಗಲಿ, ಆನಂತರ ಬಂದ ಆತ್ರೇಯವರಾಗಲಿ ತುಂಬವಾದ ವಿಶೇಷವಾದ ಸಹಕಾರ ಕೊಟ್ಟರು. ಯಾಕಂದ್ರೆ ನಾವು ಬರೆದು ಒಂದು ಸನ್ಮಾರ್ಗದ ಕೆಲಸ, ಧರ್ಮ ಮಾರ್ಗದ ಕೆಲಸ, ಧರ್ಮ ಮಾರ್ಗಕ್ಕೆ ಭಗವಂತನ ಆಶೀರ್ವಾದ ಅನುಗ್ರಹ ಸದಾ ಇರುತ್ತೆ ಒಂದು ಭಾವನೆ ನಮ್ಮಲ್ಲಿ ತುಂಬಿಕೊಂಡು ಬಿಟ್ಟಿದೆ. ಪೂರ್ವಜನ್ಮ ಕಥಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ ಅನ್ನೊಂದು ನಾಣ್ಣುಡಿ ಉಂಟು. ನಾವು ಜನ್ಮಾಂತರಲ್ಲಿ ಮಾಡಿದ ಕರ್ಮದೋಷಗಳಿಂದ ನಮಗೆ ರೋಗ ರುಜಿನಗಳು, ದಾರಿದ್ರ್ಯಗಳು, ವಿಕೋಪಗಳು ಎಲ್ಲ ಬರ್ತಾವಂತ ಹೇಳ್ತೇವೆ. ಆ ಒಂದು ಕರ್ಮದೋಷಕ್ಕೋಸ್ಕರ ಮುಖ್ಯವಾಗಿ ಮನುಷ್ಯನಿಗೆ ರೋಗ ರುಜಿನಗಳು, ಪೂರ್ವಜನ್ಮೇ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ. ಆ ಧನ್ವಂತರಿ ವಿಷ್ಣು ಅವನು ವ್ಯಾಧಿಯನ್ನು ನಿವಾರಣೆ ಮಾಡುವ ಮಹಾದೇವತೆ. ಆ ಧನ್ವಂತರಿ ಸಂಪ್ರೀತಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಧನ್ವಂತರಿ ಹೋಮ ಮಾಡಿದೆವು. ನವಗ್ರಹಗಳು ಆದಿತ್ಯ, ಸೋಮ, ಅಂಗಾರಕ, ಬುಧ, ಬೃಹಸ್ಪತಿ, ಶುಕ್ರ, ಶನಿ, ರಾಹುಕ್ಯದ ನವಗ್ರಹದೇವತೆಗಳಂತ ಇರ್ತವೆ. ನಾವು ಪೂರ್ವ ಕರ್ಮಗಳನ್ನು ಈ ಜನ್ಮದಲ್ಲಿ ಸುಖ ಮತ್ತು ಸಂತೋಷಕ್ಕೆ ಪರಿವರ್ತನೆ ಕೊಡುವ ದೇವತೆಗಳು, ಅವರನ್ನು ಸಂಪ್ರೀತಿಗೊಳಿಸೋದಕ್ಕೆ ನವಗ್ರಹ ಪೂಜೆ. ಹಾಗೆ ವಿಶೇಷವಾಗಿ ಮೃತ್ಯುಂಜಯ ಹೋಮ, ಮೃತ್ಯುಶಕ್ತಿ. ಈಗ ನಾವು ನೋಡಿ ಎಲ್ಲ ಕಡೆ ನಾವು ಪತ್ರಿಕೆಗಳು ನೋಡ್ತೇವೆ, ಆಕ್ಸಿಡೆಂಟ್ಗಳು, ಅಧಿಕ ದಿವಸ ಮೃತ್ಯುಗಳು. ಆ ಮೃತ್ಯುವನ್ನು ನಿವಾರಣೆ ಮಾಡುವ ಮಹಾದೇವ ಈಶ್ವರ. ನಮಗೆ ರೂಢಿಯಲ್ಲಿ ಕ್ಷಿಪ್ರ ಪ್ರಸಾದವನ್ನು ಕೊಡುವ 2 ದೇವರುಗಳಲ್ಲಿ ಎಲ್ಲ ದೇವರುಗಳು ಪ್ರಸಾದವನ್ನು ಕೊಡುವವೇ. ಕ್ಷಿಪ್ರ ಪ್ರಸಾದ ಕೊಡೋದು ಒಂದು ಈಶ್ವರ, 2ನೇ ಗಣಪತಿ. ಆ ಒಂದು ಶಕ್ತಿಯನ್ನು ವಿಶೇಷವಾಗಿ ನಾವು ಪೂಜಿಸುವ ಒಂದು ಮೃತ್ಯುಂಜಯ ಹೋಮವನ್ನು ಕೂಡ ಮಾಡಿ ಲೋಕಕ್ಕೆ ಕ್ಷೇಮ ಕಲ್ಯಾಣ ಕೊಡಬೇಕನ್ನೊಂದು ಒಂದು ಶುಭ ಕಾರ್ಯವನ್ನು ಮಾಡಿರುತ್ತೇವೆ. ನಮ್ಮ ಸಮಿತಿಯ ಎಲ್ಲ ಒಂದು 14-15 ಜನ
ಸಮಾನ ಮನಸ್ಕ ಸದಸ್ಯರು ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟು, ಜೊತೆಗೆ ನಮ್ಮ ತೀರ್ಥಹಳ್ಳಿ ಜನತೆ ವಿಶೇಷವಾಗಿ ನಮ್ಮಲ್ಲಿ ಒಂದು ಧಾರ್ಮಿಕತೆ ವಿಶೇಷವಾಗಿ ತುಂಬಿರುವ ಪ್ರದೇಶ ತೀರ್ಥಹಳ್ಳಿ. ಒಂದು ಪುಣ್ಯ ಭೂಮಿ. ರಾಮೇಶ್ವರನ ರಾಮಕುಂಡದಿಂದ ಪಾಪನಾಶ ಆಗಿರುವಂಥದ್ದು ಪರಶುರಾಮನ ಒಂದು ವಿಶೇಷ ಜಾಗ. ನಮ್ಮಲ್ಲಿ ವಿಶೇಷವಾಗಿ ಜನಗಳಲ್ಲಿ ಒಂದು ಸನ್ಮಾರ್ಗದಲ್ಲಿ ಹೋಗುವಂಥ ಭಕ್ತಿ ಭಾವನೆಯ ಒಂದು ವಿಶೇಷ ಗುಣ ನಮ್ಮ ತೀರ್ಥಹಳ್ಳಿ ಜನತೆಯಲ್ಲಿದೆ. ಈ ಪುಣ್ಯಭೂಮಿಯಲ್ಲಿ ಈ ಕಾರ್ಯವನ್ನು ನಡೆಸಿ ಆ ತೀರ್ಥಹಳ್ಳಿ ಜನತೆಗಳಿಗೆ ಇನ್ನೂ ಕ್ಷೇಮ ಕಲ್ಯಾಣ, ಈ ಕ್ಷೇತ್ರವನ್ನು ಅಭಿವೃದ್ಧಿ ಆಗುವ ಒಂದು ಯೋಗದೃಷ್ಟಿಯಿಂದ ಮಾಡಿರುತ್ತೇವೆ. ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ನಾವು ಕೃತಜ್ಞರಾಗಿರುತ್ತೇವೆ. ಈ ರಾಮೇಶ್ವರ ನಿತ್ಯ ಅನ್ನದಾಸೋಹ ಕಮಿಟಿಯು ನಾವು ಕಮೆನ್ಸ್ ಮಾಡಿ ಈಗಾಗಲೇ 3ನೇ ವರ್ಷದ ವರ್ಧಂತಿಯನ್ನು ಸಹ ನಾವು ಇವತ್ತು ಆಚರಣೆ ಮಾಡ್ತಿರ್ತಿದ್ವಿ. ಈ ವರ್ಧಂತಿಯಲ್ಲಿ ಮೃತ್ಯುಂಜಯ ಹೋಮ, ಹಾಗೆಯೇ ನಮ್ಮ ತೀರ್ಥಹಳ್ಳಿ ಈ ರಾಮೇಶ್ವರನಿಗೆ ಯಾರು ನಡ್ಕೊಂಡಿರ್ತಾರೋ, ಜೊತೆಗೆ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಜನಗಳಿಗೂ ಸಹ ಎಲ್ಲ ಕಷ್ಟ ಕಾರ್ಪಣ್ಯಗಳು ಬಗೆಹರಿಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಾದಂಥ ಹೋಮ ಹವನಗಳನ್ನು ಮಾಡಿ ಇವತ್ತು ಪೂರ್ಣಾಹುತಿಯಾಗಿದೆ. ಇದೇ ರೀತಿಯಾಗಿ ಜನಗಳು ಸಹ ನಮ್ಮ ನಿತ್ಯ ಅನ್ನದಾಸೋಹಕ್ಕೆ ತೀರ್ಥಹಳ್ಳಿ ಜನತೆ ಆಗಿರ್ಬೋದು, ಹಾಗೆಯೇ ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು, ಹಾಗೆಯೇ ನಮ್ಮ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಸಹ ನಿತ್ಯ ಅನ್ನದಾಸೋಹಕ್ಕೆ 3 ವರ್ಷದಿಂದ ತುಂಬ ಸಹಕಾರವನ್ನು ಮಾಡ್ತಾ ಬಂದಿರೋದ್ರಿಂದ ಇವತ್ತು ನಾವು ಏನು ನಡೆಸ್ತಾ ಇದ್ದೀವಿ ಈ ಮೃತ್ಯುಂಜಯ ಹೋಮ ಈ ಕಾರ್ಯಕ್ರಮಕ್ಕೆ ಜನ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ನೀವಾಗಲೇ ಮಾಧ್ಯಮದಲ್ಲೂ ಸಹ ನೀವು ನೋಡಿದ್ದೀರಿ. ಆಗಲೇ ಈಗ ಇಲ್ಲಿ ಬಂದಿರತಕ್ಕಂಥ ಜನಸ್ತೋಮ ನೋಡಿದ್ರೆ ನಮ್ಮ ಈ ರಾಮೇಶ್ವರ ನಿತ್ಯ ಅನ್ನದಾಸೋಹದವರು ಏನು ನಡೆಸ್ತಾ ಇದ್ದಾರೆ ಈ ಕಾರ್ಯಕ್ರಮ, ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ತೀರ್ಥಹಳ್ಳಿ ಜನತೆಗೆ ಒಳ್ಳೆಯದು ಅನಿಸ್ಬೇಕು. ಆ ರೀತಿ ತೀರ್ಥಹಳ್ಳಿಯ ಜನತೆಗೆ ಯಾವುದೇ ರೀತಿಯಾದಂಥ ಕುಂದುಕೊರತೆ, ಯಾವುದೇ ರೋಗ ರುಜಿನಿ, ಹಾಗೆಯೇ ಆ ತೀರ್ಥಹಳ್ಳಿ ಜನತೆ ಬೆಳೆತಕ್ಕಂಥ ಎಲ್ಲ ಫಸಲುಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಏನು ನಾವು ಇಲ್ಲಿ ಕಾರ್ಯಕ್ರಮ, ಹಾಗೆಯೇ ಹೋಮ, ಹಾಗೆಯೇ ಏನು ಪೂಜೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದು ಸಹ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತಾ, ಈ ಜನತೆಯನ್ನು ನೋಡಿ ಜನತೆ ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಮುಂದುವರಿಸ್ತಾ ಇದ್ದಾರೆ. ಅವರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀವಿ. ಇದೇ ರೀತಿಯಾಗಿ ಜನತೆ ನಮಗೆ ಸ್ಪಂದನೆ ಮಾಡ್ತಾಯಿದ್ರೆ ನಿನ್ನ ಮುಂದಿನ ದಿನಗಳಲ್ಲೂ ಸಹ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ತೀರ್ಥಹಳ್ಳಿ ಯಾವ ರೀತಿ ಒಳ್ಳೆಯ ಕಾರ್ಯಕ್ರಮ ನಡಿಬೇಕು, ಜನತೆ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗಬೇಕು. ಹಾಗೆಯೇ ಎಲ್ಲ ಕುಟುಂಬದವರಿಗೂ ಯಾವ ರೀತಿ ಒಳ್ಳೆಯದಾಗಬೇಕು, ಹಾಗೆ ಎಲ್ಲ ರೀತಿಯಾದಂಥ ಹೋಮಗಳನ್ನು ಮಾಡಿಸ್ಲಿಕ್ಕೂ ನಾವು ರಾಮೇಶ್ವರ ಆಶೀರ್ವಾದ ಇದೆ, ಜನಗಳ ಆಶೀರ್ವಾದನೂ ಇದ್ದರೆ ನಾವು ಆ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ನಮ್ಮ ನಿತ್ಯ ಅನ್ನದಾಸೋಹ ಕಮಿಟಿ ಎಲ್ಲ ಜನತೆಗೂ ಸಹ ಕೃತಜ್ಞರಾಗಿದ್ದೀವಿ. ಹಾಗೆಯೇ ತಾಲೂಕಾಡಳಿತ ನಾವು ಏನೇ ಮಾಡಬೇಕು ಅಂದರೆ ನಾವು ತಾಲೂಕಾಡಳಿತ ಪರ್ಮಿಷನ್ ತಗೊಂಡೇ ಮಾಡಬೇಕಾಗ್ತದೆ. ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ನಾವು ತಾಲೂಕಾಡಳಿತಕ್ಕೂ ಪ್ರಥಮವಾಗಿ ನಾವು ಕೃತಜ್ಞತೆ ಅರ್ಪಿಸ್ತೀವಿ. ಯಾಕೆ ಅಂದರೆ ನಮ್ಮ ಯಾವುದೇ ಕಾರ್ಯಕ್ಕೂ ಸಹ ಅವ್ರು ಯಾವುದೇ ರೀತಿ ಅಡ್ಡಿ ಆತಂಕ ಪಡಿಸ್ತೇನೆ ನೀವು ಮಾಡಿ ನಾವು ಹಿಂದ್ಗಡೆ ಇದ್ದೀವಿ ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆ ಉದ್ದೇಶದಿಂದ ಜನತೆಯನ್ನು ಸಪೋರ್ಟ್ ಮಾಡ್ತಾಯಿದೆ, ತಾಲೂಕು ಆಡಳಿತನೂ ಸಪೋರ್ಟ್ ಮಾಡ್ತಾಯಿದೆ. ಹಾಗೆಯೇ ರಾಜಕೀಯ ಪಕ್ಷದವರು ಯಾವುದೇ ರಾಜಕೀಯ ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಭೇದ ಭಾವ ಮಾಡಿದ್ದು ನಮಗೆ ಬೆನ್ನು ತಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಬೆಂಬಲ ನಮಗೆ ಸಿಕ್ಕಿದ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ ಅಂತೇಳಿ ಇಂಥ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ತೀರ್ಥಹಳ್ಳಿಯ ಮಹಾಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.